ಹಾಗಾಗಿ ಪೊಲೀಸರು ಮುಂದೆ ಏನು ಮಾಡ್ತಾರೆ ಅಂತಂದರೆ ಅವರಿಗೆ ಬೇರೆ ಆಪ್ಷನ್ ಇಲ್ಲ. 13 ಸ್ಥಳವನ್ನು ಈಗಾಗಲೇ ಗುರುತು ಮಾಡಿದ್ದಾರೆ. ಆ 13 ಸ್ಥಳ ನೋಡಲೇಬೇಕು. ಸೊ ಹಾಗಾಗಿ ಧರ್ಮಸ್ಥಳದಲ್ಲಿ ಈ ನಿಗೂಢ ಶವಗಳ ಹೂತಿಟ್ಟ ಪ್ರಕರಣದಲ್ಲಿ ಪಾಯಿಂಟ್ 1ರಲ್ಲಿ ಹಲವು ಕುರುಹುಗಳು ಪತ್ತೆಯಾಗಿದೆ. ಒಂದು ಪ್ಯಾನ್ ಕಾರ್ಡ್, ಒಂದು ATM ಕಾರ್ಡ್, ಅದೇನೋ ಹರಿದ ಕೆಂಪು ರವಿಕೆ ಕೂಡ ಪತ್ತೆಯಾಯಿತು ಅಂತಕ್ಕಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೈಟ್ ನಂಬರ್ 1ರಲ್ಲಿ 2.5 ಅಡಿ ಅಗದಾಗ ಇದು ಸಿಕ್ತು ಅಂತಂದ್ಬಿಟ್ಟು. ಅಂದರೆ ಮೊದಲ ಪಾಯಿಂಟ್ ಓರ್ವ ಪುರುಷ ಓರ್ವ ಮಹಿಳೆಯ ವಸ್ತುಗಳು ಅದೆಲ್ಲವೂ ಕೂಡ ಸಿಕ್ತು ಅಂತಂದ್ಬಿಟ್ಟು. ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿದೆ, ಒಂದು ATM ಕಾರ್ಡ್ ಪತ್ತೆ ಆಗಿದೆ. ಮೊದಲ ಜಾಗದಲ್ಲಿ ಹರಿದ ಕೆಂಪು ರವಿಕೆ ಕೂಡ ಪತ್ತೆಯಾಗಿದೆ. ಮೊದಲ ಜಾಗದಲ್ಲಿ ಸುಮಾರು ಒಂದು 2.5 ಅಡಿ, ನಿನ್ನೆ 2.5 ಅಡಿ ಡಿಗ್ ಮಾಡ್ತಾ ಇದ್ದ ಹಾಗೆಯೇ ಒಂದು ATM ಕಾರ್ಡ್, ಒಂದು ಪ್ಯಾನ್ ಕಾರ್ಡ್, ಒಂದು ಹರಿದ ರವಿಕೆ ಎಲ್ಲ ಸಿಕ್ಕಿದೆ. ಏನೋ ಲಕ್ಷ್ಮಿ ಅಂತ ಉಲ್ಲೇಖಿಸಿದ್ದಾರೆ ವಕೀಲರು. ಸೊ ಹಾಗಾಗಿ ಇವುಗಳ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿದರೆ ತನಿಖೆ ಮಾಡ್ತಾರೆ. ನಿಮಗೆ ಪ್ಯಾನ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಂತಂದರೆ ಅದು ಐಡೆಂಟಿಟಿ ಕಾರ್ಡು, ಸುಲಭವಾಗಿ ಗೊತ್ತಾಗುತ್ತೆ ಅದು ಯಾರ್ದು ಏನು ಎತ್ತ ಅಂತ. ಏನಾದರೂ ಒಂದು ಲೀಡು ಇವರಿಗೆ ಈ ಪ್ರಕರಣದಲ್ಲಿ ಸಿಗ್ಬೋದು. ಆ ಪ್ಯಾನ್ ಕಾರ್ಡ್ ಯಾರ್ದು, ಆ ಡೆಬಿಟ್ ಕಾರ್ಡ್ ಯಾರ್ದು, ಆ ವ್ಯಕ್ತಿ ಎಲ್ಲಿದ್ದಾರೆ, ಬದುಕಿದ್ದಾರಾ ಇಲ್ವಾ, 2.5 ಅಡಿ ಆಳದಲ್ಲಿ ಅದು ಹೆಂಗೆ ಅಲ್ಲಿ ಹೋಯಿತು, ಅದು ಏನು ಎಷ್ಟೋ ವರ್ಷಗಳ ಹಿಂದೆ ಹೂತಾಕಿರೋದು ಅಂತಾರೆ. ಈಗ ಆತ ದೂರುದಾರ ಧರ್ಮಸ್ಥಳ ಖಾಲಿ ಮಾಡಿ 11 ವರ್ಷ ಆಯಿತು. ಹಾಗಾದರೆ ಈ ಪ್ಯಾನ್ ಕಾರ್ಡ್, ಡೆಬಿಟ್ ಕಾರ್ಡ್ ಎಲ್ಲ 11 ವರ್ಷಗಳ ಹಿಂದಿನದ್ದಾ ಅಥವಾ 15 ವರ್ಷಗಳ ಹಿಂದಿನದ್ದಾ? ಇದು ಒಂದು ಏನಾದರೂ ಒಂದು ಪ್ರಕರಣದಲ್ಲಿ ಒಂದು ಲೀಡ್ ಆಗಬಹುದು. ಇದನ್ನು ವಕೀಲರು ಉಲ್ಲೇಖ ಮಾಡಿದ್ದಾರೆ ಈ ವಿಚಾರದಲ್ಲಿ. ಇದರ ಬಗ್ಗೆ ತನಿಖೆ ಆಗಬೇಕು ಅಂತಕ್ಕಂಥದ್ದು. ಸೊ ಹಾಗಾಗಿ ನೋಡೋಣ, ಅದನ್ನು ಕೂಡ ಗಂಭೀರವಾಗಿ ಪರಿಗಣಿಸಿದ್ದಾರೆ SIT ಅವರು. ಇನ್ಫ್ಯಾಕ್ಟ್ ಅವರಿಗೆ ಲೀಡ್ ಬೇಕಲ್ಲ, ಪ್ರಕರಣದಲ್ಲಿ ಏನಾದರೂ ಒಂದು ಸುಳಿವು ಸಿಗಬೇಕಲ್ಲ, ಇದನ್ನೇ ಸುಳಿವು ಅಂತ ಅಂದ್ಕೊಂಡು ಇದರ ಬೆನ್ನು ಹತ್ತುವಂತಹ ಕೆಲಸ ಸಾಧ್ಯತೆ ಇದ್ದೇ ಇದೆ. ಅದನ್ನು ತನಿಖೆ ಮಾಡ್ತಾರೆ SIT ಅವರು, ಸುಮ್ಮನೆ ಬಿಡಲ್ಲ. ಮುಂದಿನ ಹಂತಗಳಲ್ಲಿ ಇವೆಲ್ಲವೂ ಕೂಡ ತನಿಖೆ ಆಗುತ್ತೆ. ಓಕೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ನನ್ನ ಪ್ರಕಾರ ಈಗ 4ನೇ ಪಾಯಿಂಟ್ನಲ್ಲೂ ಕೂಡ ಉತ್ಖನನ ಆಗ್ತಾ ಇದೆ ಅಂತ ಅಂದ್ಕೋತೀನಿ. ಸೊ ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳನ್ನು ಕೂಡ ತಾವು ವರದಿ ಮಾಡಿದ್ದೀರಾ. ತಾವು ಕಂಡಂತಹ ಹೈಲೈಟ್ಸ್ ಈ ಇಡೀ ಉತ್ಖನನದಲ್ಲಿ ಇಲ್ಲಿ ತನಕ ಏನೇನು? ಅರವಿಂದ್, ಈಗ ಬಂದಿರುವ ಮಾಹಿತಿಯ ಪ್ರಕಾರ 4ನೇ ಸ್ಥಳ ಏನಿತ್ತು ಅಲ್ಲಿನ ಉತ್ಖನನ ಕಾರ್ಯವು ಮುಕ್ತಾಯಗೊಂಡಿದೆ. ಅಲ್ಲೂ ಯಾವುದೇ ರೀತಿಯಾದಂಥ ಕಳೆಬರಹಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಸ್ವತಃ SITಯ ಮುಖ್ಯಸ್ಥರಾಗಿರುವಂಥ DG ಪ್ರಣವ್ ಮೊಹಂತಿ ಅವರು ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವರು ಅರಣ್ಯ ಪ್ರದೇಶದ ಒಳಗೆ ಇರುವಂಥದ್ದು ನಾವು ಗಮನಿಸ್ಬೋದು. ಈ ಒಂದು ನೇತ್ರಾವತಿ ನದಿಯ ತಟದಲ್ಲೇ ಇರುವಂಥ ಈ ಒಂದು ದಟ್ಟ ಕಾಡು ಏನಿದೆ, ಈ ಕಾಡಿನಲ್ಲೇ ಸುಮಾರು 7 ಪಾಯಿಂಟ್ಗಳನ್ನು ಆತ ಗುರುತಿಸಿರುವಂಥದ್ದು. ಅದರಲ್ಲಿ ನಿನ್ನೆ ಅರಣ್ಯ ಪ್ರದೇಶದ ಹೊರಗಿನ ಭಾಗದಲ್ಲಿ ಸ್ನಾನಘಟ್ಟದ ಬಳಿ ಇರುವಂಥದ್ದು ಒಂದು ಸ್ಥಳ. ಆ ಸ್ಥಳದಲ್ಲಿ ಈಗ ನಿನ್ನೆ ಡಿಗ್ ಮಾಡಿದಂಥ ಸಂದರ್ಭದಲ್ಲಿ ಏನೂ ಪತ್ತೆ ಆಗಿಲ್ಲ. ಆ ಬಳಿಕ ಇವತ್ತು ಮುಂಜಾನೆ ಆರಂಭಗೊಂಡಿರುವಂಥದ್ದು 2ನೇ ಸ್ಥಳದಲ್ಲೂ ಸುಮಾರು 6 ಅಡಿಯಷ್ಟು ಆಳಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಕಳೆ ಬರಹಗಳು ಪತ್ತೆ ಆಗಿಲ್ಲ. ಆ ಬಳಿಕ 3ನೇ ಸ್ಥಳ ಏನು ತೋರಿಸಿದ್ದಾನೆ ಈ ಕಾಡಿನ ಒಳಗೆ ಇರುವಂಥದ್ದು, ಆ ಕಾಡಿನಲ್ಲಿರುವಂಥ 3ನೇ ಸ್ಥಳದಲ್ಲೂ ಅಗಿಯುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಕಳೆ ಬರಹಗಳು ಪತ್ತೆ ಆಗಿಲ್ಲ. ಈಗ ಆ ಬಳಿಕ ನಡೆದಿರುವಂಥದ್ದು 4ನೇ ಸ್ಥಳದಲ್ಲೂ ನಿರಂತರವಾಗಿ 1 ಗಂಟೆಗಳಿಂದ ಡಿಗ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಕಳೆಬರಹಗಳು ಪತ್ತೆ ಆಗಿಲ್ಲ. ಹಾಗಾಗಿ ಆ ಒಂದು 4ನೇ ಸ್ಥಳ ಏನಿದೆ ಅಲ್ಲೂ ಕಾರ್ಯಾಚರಣೆಯನ್ನು ಈಗ ಸದ್ಯದ ಮಟ್ಟಿಗೆ ಮುಕ್ತಾಯಗೊಳಿಸಿರುವಂಥದ್ದು. ಸ್ವತಃ ಪ್ರಣವ್ ಮೊಹಂತಿ ಅವರು, ಈ SITಯ ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೊಹಂತಿ ಅವರು ಇವತ್ತು ಘಟನಾ ಸ್ಥಳಕ್ಕೆ ಬಂದಿರುವಂಥದ್ದು. ಆ ಕಾಡಿನ ಒಳಗೆ ಅವರೀಗ ಕೆಲವೇ ಕ್ಷಣಗಳ ಹಿಂದೆ ಹೋಗಿದ್ದಾರೆ. ಹಾಗಾಗಿ ಅವರು ಈ ಒಂದು ಸ್ಥಳದಲ್ಲಿ ಇದ್ದು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಎಲ್ಲ SITಯ ಅಧಿಕಾರಿಗಳು, ಜೊತೆಗೆ ಪುತ್ತೂರಿನ AC ಅವರು ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ಈ ಒಂದು ಸ್ಥಳದಲ್ಲಿರುವಂಥದ್ದು. ಜೊತೆಗೆ ದೂರುದಾರರು ಹೇಳಿರುವಂಥ 4ನೇ ಸ್ಥಳ ಏನಿತ್ತು ಆ 4ನೇ ಸ್ಥಳದಲ್ಲೂ ಈಗ ಅಗ್ದಿರುವಂಥದ್ದು. ಸುಮಾರು ಅಲ್ಲೂ ಒಂದು 6 ಅಡಿಯಷ್ಟು ಆಳಕ್ಕೆ ಹೋದರೂ ಯಾವುದೇ ರೀತಿಯಾದಂಥ ಕುರುಹುಗಳು ಪತ್ತೆ ಆಗಿಲ್ಲ. ಹೀಗಾಗಿ ಇವತ್ತಿನ ಕಾರ್ಯಾಚರಣೆಯನ್ನು ಈ 4ನೇ ಸ್ಥಳದ ಅಂತ್ಯಕ್ಕೆ ಮುಗಿಸುವಂಥ ಸಾಧ್ಯತೆ ಇರುವಂಥದ್ದು. ಇನ್ನು ಉಳಿದ ಕಡೆಗಳಲ್ಲಿ ನಾಳೆ ಮತ್ತೆ
ಉತ್ಖನನ ಮಾಡುವಂಥ ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ಈಗ ಸಂಜೆ ಆಗ್ತಾ ಇರುವಂಥದ್ದು, ಜೊತೆಗೆ ಮಳೆಯು ಈ ಭಾಗದಲ್ಲಿ ಆವಾಗ ಸುರಿತಿರುವಂಥ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈಗ ಅದನ್ನು ಈ ಒಂದು ಕಾರ್ಯಾಚರಣೆ ಏನಿತ್ತು ಉತ್ಖನನ ಮಾಡುವಂಥದ್ದು ಅದನ್ನು ಸದ್ಯದ ಮಟ್ಟಿಗೆ ನಿಲ್ಲಿಸುವಂಥ ಸಾಧ್ಯತೆಗಳಿರುವಂಥದ್ದು. ನಾಳೆಯಿಂದ ಮತ್ತೆ ಮುಂದುವರಿಸುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು ಅರವಿಂದ್.